ನಮ್ಮಲ್ಲೇ ಫಸ್ಟು ಈ ರೆಸಿಪಿ ಮಾಡ್ತಾ ಇರೋದು ನೋಡಿ. ತೋತರಿಕೆ ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಲಾಸ್ಟ್ ಬ್ಲಾಗ್ ಯಾರ್ಯಾರು ನೋಡಿರ್ತೀರಾ, ಸೊ ಏರ್ ಫ್ರೈ ಪರ್ಚೇಸ್ ಮಾಡ್ಕೊಂಬಂದಿದ್ವಲ್ಲ. ಸೊ ಇವತ್ತು ಆ ಏರ್ ಫ್ರೈಯರ್ನ ಅನ್ಬಾಕ್ಸ್ ಮಾಡಿ ಸೊ ಅದರಲ್ಲಿ ಚಿಕನ್ 65 ಪ್ರಿಪೇರ್ ಮಾಡೋಣ. ಹೆಂಗಿರುತ್ತೆ ಏನು ಅಂತ ಲಾಸ್ಟ್ವರೆಗೂ ನೋಡಿ. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಅನ್ಬಾಕ್ಸ್. ಪರವಾಗಿಲ್ಲ ಆಯಿತಾ. ಏರ್ ಫ್ರೈಯರ್ ಇಲ್ಲ ಇದರಲ್ಲಿ. ಸೊ ಗೈಸ್ ನೋಡಿ, ಓ ಇದು ಸ್ಟಿಕ್ಕರ್ ಮೇಲಿರೋದು. ಹತ್ರ ಬನ್ನಿ ಕ್ಯಾಮ್ರಾಮ್ಯಾನ್, ಹತ್ರ ಬನ್ನಿ. ಸೊ ನೋಡಿ, ಇದರಲ್ಲಿ ಡಿಜಿಟಲ್ಲು ಮತ್ತು ಮ್ಯಾನ್ಯಲ್ ಅಂತ ಎರಡು ಥರ ಇದೆ. ಸೊ ನಾವು ಡಿಜಿಟಲ್ ತೊಗೊಂಡಿದ್ದೀವಿ. ಸೊ ಡಿಜಿಟಲ್ ಎಂತಕ್ಕೆ ಅಂದರೆ, ಸೊ ಇದರಲ್ಲಿ ನೋಡಿ ಚಿಕನ್ ಮಾಡ್ಬೋದು, ಫಿಶ್ ಮಾಡ್ಬೋದು, ಮಟನ್ ಮಾಡ್ಬೋದು, ಕೇಕ್ ಮಾಡ್ಬೋದು, ಮತ್ತು ಹತ್ರ ತೊಗೊಂಡ್ರಿ ಫ್ರೂಟ್ಸ್ ಏನಾದ್ರು ಇದ್ರೆ ಮಾಡ್ಬೋದು. ಇಲ್ಲಿ ನೋಡಿ ಫಿಶ್ ಬಂದಿದೆ. ಸೊ ಇನ್ನು ಯಾವ್ದು ಮೇಲೆ ಕ್ಲಿಕ್ ಮಾಡ್ತೀವಿ ಅದಕ್ಕೆ ಯಾವ್ದು ಬೇಕೋ ಆ ಡಿಗ್ರಿ ಸೆಟ್ ಆಗುತ್ತೆ. ಸೊ ಇಲ್ಲಿ ತಾರೀಕೆ ಕ್ಯಾಮ್ರಾಮನ್ ಯಾರು ಇರು. ಮತ್ತು ಇಲ್ಲಿ ಟೈಮ್ ಸೆಟ್ ಮಾಡ್ಬೋದು. ನನ್ನ ತೋರಿಸ್ರಿ ನೋಡಿ, ಇಲ್ಲಿ ಟೈಮ್ ಸೆಟ್ ಮಾಡ್ಬೋದು. ಇವಾಗ ಇದನ್ನು ತೋರಿಸ್ರಿ, ಜಾಸ್ತಿನ ಕಡಿಮೆನ ಮಾಡ್ಕೊಬೋದು. ಈ ಕಡೆ ಡಿಗ್ರಿ ಸೆಟ್ ಮಾಡ್ಬೋದು. ಡಿಗ್ರಿ ಎಷ್ಟಿದೆ ಏನು ಡಿಗ್ರಿ ಸೆಟ್ ಮಾಡಿ ಇಲ್ಲಿ ಜಾಸ್ತಿನ ಕಡಿಮೆ ಮಾಡ್ಕೊಳ್ಳೋದು. ಇಲ್ಲಿ ಟೆಂಪರೇಚರು, ಮೇಲ್ಗಡೆ ಟೆಂಪರೇಚರು. ಸೊ ಇದು ಬಿಸಿ ಮಾಡ್ಕೊಳ್ಳೋದು. ಇದೇನು ಬಿಸಿ ಮಾಡ್ಕೊಳ್ಳೋದು, ಇದು ಲೈಟ್ ಇಲ್ಲಿದೆ ನೋಡಿ, ಲೈಟ್ ಬರುತ್ತೆ. ಸೊ ಇದು ಆನ್ ಮಾಡೋದು, ಇದು ಫಾರ್ವರ್ಡ್ ಮಾಡೋದು, ಟೈಮ್ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಇಷ್ಟ ಅವ್ರನ್ನ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇವಾಗ ಇದನ್ನು ಮಾಡೋಕ್ಕೂ ಮುಂಚೆ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ರೆಡಿ ಮಾಡ್ಕೊಬೇಕು. ಇದಲ್ರಿ ಕ್ಯಾಮ್ರಾಮ್ಯಾನ್. ಸೊ ಇವಾಗ ಇದನ್ನ ಮಾಡೋಕ್ಕೂ ಮುಂಚೆ ಚಿಕನ್ನ ಮ್ಯಾರಿನೇಟ್ ಮಾಡಿ, ಸೊ ಅದನ್ನೇನು ರೆಸಿಪಿ ಏನು, ಚಿಕನ್ 65 ರೆಸಿಪಿ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ಚಿಕನ್ ರೆಡಿ ಇದೆ. ಓಕೆ, ಕೊರಿಯಂಡರ್ ಲೀವ್ಸ್ ಮತ್ತೆ ಕರಿ ಲೀವ್ಸ್ ಅಂದ್ರೆ ಏನಾ? ಅಂದ್ರೆ ಕೊರಿಯಂಡರ್ ಲೀವ್ಸ್. ಕರಿ ಲೀವ್ಸ್ ಅಂದ್ರೆ ಕರ್ಬೇವಾ? ಕೊತ್ತಂಬರಿನಾ ಕೊರಿಯಂಡರ್ ಅಂದ್ರೆ? ಮತ್ತೆ ಇನ್ನೊಂದು ಪುದೀನ. ಆಯ್ತಾ, ಒಂದು ಸ್ವಲ್ಪ ಸುಮ್ಮನೆ ಉದುರಿಸಕ್ಕೆ. ನನಗೂ ಗೊತ್ತು ಗೈಸ್, ಇವ್ರಿಗೆ ಗೊತ್ತಾದ ಚೆಕ್ ಮಾಡ್ತಾ ಇದ್ದೀನಿ. ನಮ್ಮಲ್ಲೇ ಫಸ್ಟು ಈ ರೆಸಿಪಿ ಮಾಡ್ತಾ ಇರೋದು. ನಮ್ಮ ಕ್ಯಾಮ್ರಾ ಹಿಡಿಯೋ ಅಷ್ಟೇ ಕೆಲಸ ಇದೆ, ಅದು ಬೇಡ, ಎಕ್ಸ್ಟ್ರಾ ಮಾತಲ್ಲ ಬೇಡ. ಆಯಿತಾ? ಹಾಂ, ಕೊತ್ತಂಬರಿ ಇವಾಗ ಮಾಡೋಣ. ಸೊ ಸ್ವಲ್ಪ ಕ್ಯಾಮ್ರಾಮ್ಯಾನ್ ಎಲ್ಲ ಕರೆಕ್ಟ್ ಇದೆಯಾ? ಫ್ರೇಮ್ ಕರೆಕ್ಟ್ ಇದೆಯಾ? ಸೊ ಚಿಕನ್ನ ಇನ್ನೊಂದು ಟೈಮ್ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿದಾಯಿತು. ಸೊ ಒಂದು 3 to 4 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ಚಿಕನ್ನ, ಯಾಕಂದರೆ ಹೆಲ್ದಿಯಾಗಿರಬೇಕು ಮಾಡೋದು. ಆಯಿತಾ? ಅಷ್ಟು ಹೆಲ್ದಿಯಾಗಿರಲ್ಲ ಇವಾಗ. ಅದು ಇದು ನ್ಯೂಸ್ಗಳು ಬರ್ತಾ ಇರಲ್ವಾ, ನೋಡಿದ್ದೀರಾ? ನ್ಯೂಸ್ ಬಂದರೆ ಚಿಕನ್ ತಿನ್ನೋದು ಬಿಡಬಾರ್ದು, ಕ್ಲೀನ್ ಮಾಡ್ಕೊಂಡು ಕರೆಕ್ಟಾಗಿ ತಿನ್ನಬೇಕು. ಆಯಿತಾ? ಬನ್ನಿ, ನಾವು ಕಷ್ಟಪಡೋದೇ ತಿನ್ನೋಕ್ಕೋಸ್ಕರ. ಸೊ ಇವಾಗ ಅದನ್ನ ಹೆಂಗೆ ತಿನ್ನಬೇಕು, ಯಾವ ಥರ ತಿನ್ನಬೇಕು, ಚೆನ್ನಾಗಿರೋದು ಅಡುಗೆ ಹೆಂಗೆ ಮಾಡ್ಕೊಂಡು ತಿನ್ನಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಗೈಸ್, ಯಾರು ಫ್ರೀ ಕ್ಯಾಮ್ರಾಮನ್ ಇದ್ದರೆ ಕಮೆಂಟ್ ಮಾಡಿ, ಹೈರ್ ಮಾಡ್ತೀನಿ. ನೋಡಿ, ತೋತರಿಕೆ ನಮಸ್ಕಾರ ಮಾಡ್ಕೊ. ಇದರಲ್ಲೇ ಮಾಡ್ಬಿಡೋಣ, ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ, ಮ್ಯಾರಿನೇಟ್ ಮಾಡೋಣ. ಈಗ ಅದಕ್ಕೆ ಪೇಸ್ಟ್ ರುಚಿಗೆ ತಕ್ಕದ್ದು. ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಜಾಸ್ತಿ ಹಾಕೋಣ, ಬೇರೆಯವರು ತಿಂತಾರೆ, ಅದು ಗೊತ್ತಾಗ್ತದೆ. ಸೊ ಇದು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿರಿ ಬೇಗ. ಅಲ್ಲ ಕ್ಲೀನ್ ಮಾಡಿ ಇಡ್ತೀರಿ. ಸೊ ಇದರಲ್ಲಿ ಇರೋದೆಲ್ಲ ತೆಗಿಬೇಕು. ಆಮೇಲೆ ಇದನ್ನೆಲ್ಲ ಸೇರ್ಸಾಕೊಂಡು ನೀನು ತಾನೇ ಹೇಳಿದೆ ಸೀಡ್ನ, ಆಮೇಲೆ ರಸ ತೆಗಿಬೇಕು, ಇರೋದೆಲ್ಲ ತೆಗಿಬೇಕು ಅಂತ ಹೇಳಿದ್ಕೆ ಈ ಸೀಡ್ಸ್ನ ತೆಗಿಬೇಕು. ಸೊ ನಿಂಬೆಹಣ್ಣು ಆಗಿದ ತಕ್ಷಣ ಗರಂ ಮಸಾಲ, ಅರಿಶಿನ ಪುಡಿ ಸಾರಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಮತ್ತೆ ಗರಂ ಮಸಾಲ, ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಇಲ್ಲ ಆಮೇಲೆ ಹಾರ್ಲಿಕ್ಸ್ ಅನ್ಕೊಂಡ್ಬಿಟ್ಟಿರ ಆಗ್ತಾರನ್ನ. ಸೊ ಮ್ಯಾರಿನೇಟ್ ಆಗಿದೆ. 10 minutes ಆದಮೇಲೆ ಇದನ್ನು ಕುಕ್ ಮಾಡೋಣ.
ಸೊ ಗಾಯ್ಸ್ ಬನ್ನಿ, ಆಯ್ತು ಅನ್ಸುತ್ತೆ, ಒಂದು 30 ಮಿನಿಟ್ಸ್ ಮೇಲೆ ಆಗಿದೆ. ಸೊ ರೆಡಿ ಟು ಕುಕ್. ಸೊ ಇವಾಗ ಏರ್ ಫ್ರೈಯರ್ನ ರೆಡಿ ಮಾಡ್ಕೊಳ್ಳೋಣ. ಆನ್ ಆಗಿದೆ. ಸೊ ಇದರಲ್ಲಿ ಚಿಕನ್ 180. ಸೊ ನೋಡಿ, ಇದರಲ್ಲಿ ಚಿಕನ್ ಅಂತ ಪ್ರೆಸ್ ಮಾಡಿ 180 ಡಿಗ್ರಿ ಅದೇ ತೊಗೊಂಡ್ಬಿಡುತ್ತೆ. ಸೊ 21 ಮಿನಿಟ್ಸ್. ಸೊ 21 ತೋರಿಸು. ಸೊ 21 ಮಿನಿಟ್ಸ್ ಆದಮೇಲೆ ಹೆಂಗೆ ಕುಕ್ ಆಗಿರುತ್ತೆ ನೋಡೋಣ. ಲೆಟ್ಸ್ ಗೋ. ಸೊ ಗಾಯ್ಸ್ ಆಗಿದೆ, ಕುಕ್ ಆಗಿದೆ. ಸೊ ಬನ್ನಿ ಯಾವ ರೀತಿ ಕುಕ್ ಆಗಿದೆ ಅಂತ ನೋಡೋಣ. ಸಕ್ಕದ ಕುಕ್ ಆಗೈತೆ. ಟೇಸ್ಟ್ ಮಾಡಿ ನೋಡೋಣ. ಆಹಾ, ಸ್ಮೆಲ್ಲು ಚೆನ್ನಾಗಿ ಬರ್ತೈತೆ. ಸೊ ಆ್ಯಕ್ಚುಲಿ ತುಂಬ ಆಯಿಲ್ ಕಡಿಮೆ ಹಾಕಿರೋದು. ಸೊ ಆಯಿಲ್ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ. ಸೊ ಈ ರೀತಿ ಹೆಂಗಿದೆ ಟೇಸ್ಟ್ ನೋಡೋಣ. ಬೇರೆ ಮಾಡೋಣ. ಸೊ ತಿಂದು ಟ್ರೈ ಮಾಡಿದ್ವಿ, ಸಖತ್ತಾಗಿ ಬಂದಿತ್ತು. ಸೊ ಗಾಯ್ಸ್ ಫೈನಲಿ ಕೆಲಸ ಎಲ್ಲ ಮುಗಿಸಿ ಇವಾಗ ಜಿಮ್ಗೆ ಹೋಗೋದಿದೆ. ಸೊ ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ವಾಪಸ್ ಬಂದು ಬ್ಲಾಗ್ ಮೈನ್ ಮಾಡೋಣ. ಲೆಟ್ಸ್ ಗೋ. ತುಂಬ ಆಯಿತು. ಸೊ ಎಲ್ಲ ಮುಗಿಸಿ ಮಳೆ ಬೇರೆ ಬರ್ತಿತ್ತು, ಸದ್ಯ ಮಳೆನೂ ಇಲ್ಲ. ಹೋಗಿ ವರ್ಕೌಟ್ ಬೇರೆ ಮಿಸ್ ಆಗಿತ್ತು, ಮತ್ತೆ ಕೆಲಸ. ಸೊ ಲೆಟ್ಸ್ ಗೋ, ಹೋಗಿ ವರ್ಕೌಟ್ ಮುಗಿಸಿ ಅಟ್ಲೀಸ್ಟ್ 5 ಡೇಸ್ ಮಾಡೋದಂದೇ ನೋಡಿ. ಎಷ್ಟು ಹಿಂಗಿರಬೇಕು ಜಿಮ್ಮು. ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಅವಾಗ ಯಾವ ಥರ ಆರಾಮಾಗಿ ಸಾಂಗ್ ಹಾಕ್ಕೊಂಡು ಏನೋ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲ ಅಂದರೆ ಆಗಲ್ಲಪ್ಪ. ಒಂದು ಮಾಡೋ ಅಷ್ಟು ಇನ್ನಿಂದ ಇದನ್ನು ತಿಂತಾರೆ, ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ವರ್ಕೌಟ್ ಎಲ್ಲ ಮುಗೀತು, ದೇವ್ರಿಗೊಂದು ಕೈ ಮುಗ್ದೆ. ಸೊ ಲೆಟ್ಸ್ ಗೋ. ಸೊ ಗಾಯ್ಸ್ ಜಿಮ್ ಎಲ್ಲ ಮುಗಿಸಿದಾಯಿತು. ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೇಗ. ಸ್ಟೇ ಟ್ಯೂನ್ಡ್ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.